ಭಾಗ 2ಕ್ಕೆ ಸ್ವಾಗತ. ದಕ್ಷಿಣ ರಾಜ್ಯಗಳ ಆಚರಣಾ ವಿಧಾನ. ಕರ್ನಾಟಕ. ಮೈಸೂರಿನ ಮಹಾರಾಜರ ಹಿಂದಿನ ಮೈಸೂರು ರಾಜ್ಯವಾದ ಕರ್ನಾಟಕ. ಪ್ರಾಚೀನ ದಸರಾ ಉತ್ಸವವು ಅರಮನೆಯ ಆವರಣದಲ್ಲಿ ಕುಟುಂಬ ಸಂಪ್ರದಾಯವಾಗಿ ಪ್ರಾರಂಭವಾಯಿತು. ಅರಮನೆ ಮೈದಾನದೊಳಗೆ ರಾಜಮನೆತನವು ಆಯುಧ ಪೂಜೆಯನ್ನು ದಸರದ ಒಂದು ಭಾಗವಾಗಿ ನಿರ್ವಹಿಸಲಾಗುತ್ತದೆ. ಮೊದಲು ಮಹಾನವಮಿ ದಿನದಂದು ಶಸ್ತ್ರಾಸ್ತ್ರಗಳನ್ನು ಪೂಜಿಸುವುದು, ನಂತರ ಕುಶ್ಮಂಡ, ಅರಮನೆ ಮೈದಾನದಲ್ಲಿ ಕುಂಬಳಕಾಯಿಯನ್ನು ಹೊಡೆಯುವ ಸಂಪ್ರದಾಯ. ಇದರ ನಂತರ ಶಸ್ತ್ರಾಸ್ತ್ರಗಳನ್ನು ಚಿನ್ನದ ಪಲ್ಲಕ್ಕಿಯಲ್ಲಿ ಭುವನೇಶ್ವರಿ ದೇವಸ್ಥಾನಕ್ಕೆ ಪೂಜೆಗೆ ಕೊಂಡೊಯ್ಯಲಾಗುತ್ತದೆ. ಉತ್ಸವದ ಸಂಪ್ರದಾಯವನ್ನು ವಿಜಯನಗರ ಸಾಮ್ರಾಜ್ಯ, ನಾಡ ಹಬ್ಬ ಆಗಿ ಮಾರ್ಪಡಿಸಲಾಗಿದೆ. ಕೇರಳ. ಕೇರಳದಲ್ಲಿ 10 ದಿನಗಳ ಪೂಜಾ ಸಮಾರಂಭಗಳ ಭಾಗವಾಗಿ ಉತ್ಸವವನ್ನು ಆಯುಧ ಪೂಜೆ ಅಥವಾ ಸರಸ್ವತಿ ಪೂಜೆ ಎಂದು ಕರೆಯಲಾಗುತ್ತದೆ. ಇದನ್ನು ವಿಷುವತ್ ಸಂಕ್ರಾಂತಿಯ ದಿನಾಂಕದಿಂದ 3 ವಾರಗಳವರೆಗೆ ಆಚರಿಸುವ ಶರತ್ಕಾಲದ ವಿಷುವತ್ ಸಂಕ್ರಾಂತಿಯ ಹಬ್ಬ ಎಂದು ಕರೆಯಲಾಗುತ್ತದೆ. 2 ದಿನಗಳಲ್ಲಿ ಪೂಜೆಯಲ್ಲಿ ಅನುಸರಿಸುವ ಅಭ್ಯಾಸವು ಆರಂಭಿಕ ದಿನವನ್ನು ಒಳಗೊಂಡಿರುತ್ತದೆ. ಇದನ್ನು ಪೂಜವೆಪ್ಪು ಎಂದು ಕರೆಯಲಾಗುತ್ತದೆ. ಮುಕ್ತಾಯದ ದಿನದ ಉತ್ಸವವನ್ನು ಪೂಜಾಯದುಪ್ಪು ಎಂದು ಕರೆಯಲಾಗುತ್ತದೆ. ಪೂಜವೆಪ್ಪು ದಿನದಂದು ವಾಹನಗಳು, ಸಂಗೀತ ಉಪಕರಣಗಳು, ಲೇಖನ ಸಾಮಗ್ರಿಗಳು ಮತ್ತು ಜೀವನೋಪಾಯವನ್ನು ಗಳಿಸಲು ಸಹಾಯ ಮಾಡುವ ಎಲ್ಲಾ ಉಪಕರಣಗಳು ಸೇರಿದಂತೆ ಎಲ್ಲಾ ಯಂತ್ರಗಳು ಮತ್ತು ಉಪಕರಣಗಳನ್ನು ಪೂಜಿಸಲಾಗುತ್ತದೆ. ಮುಕ್ತಾಯದ ದಿನದಂದು ಇವುಗಳನ್ನು ಮರು ಬಳಕೆಗಾಗಿ ಹಿಂತಿರುಗಿಸಲಾಗುತ್ತದೆ. ಕೇರಳದ ಹಳ್ಳಿಗಳಲ್ಲಿ ಆಯುಧ ಪೂಜೆಯನ್ನು ಬಹಳ ಗೌರವದಿಂದ ಆಚರಿಸಲಾಗುತ್ತದೆ ಮತ್ತು ಹಲವಾರು ಸಮರ ಕಲಾ ಪ್ರಕಾರಗಳು ಮತ್ತು ಜಾನಪದ ನೃತ್ಯಗಳನ್ನು ಸಹ ಆ ದಿನ ನಡೆಸಲಾಗುತ್ತದೆ. ತಮಿಳುನಾಡು. ತಮಿಳುನಾಡಿನಲ್ಲಿ ಗೋಲು ಎಂಬುದು ನವರಾತ್ರಿ ಅವಧಿಯಲ್ಲಿ ಆಚರಿಸುವ ಹಬ್ಬವಾಗಿದೆ. ಈ ಸಂದರ್ಭದಲ್ಲಿ ಗೊಂಬೆಗಳು, ಮುಖ್ಯವಾಗಿ ಹಿಂದೂ ಸಂಪ್ರದಾಯದ ದೇವರು ಮತ್ತು ದೇವತೆಗಳ ಕಲಾತ್ಮಕವಾಗಿ 7 ಹಂತದ ಮರದ ವೇದಿಕೆಯಲ್ಲಿ ಜೋಡಿಸಲ್ಪಟ್ಟಿರುತ್ತದೆ. ಸಾಂಪ್ರದಾಯಿಕವಾಗಿ ಪೆರುಮಾಳ್ ಮತ್ತು ಥಾಯಾರ್ ಅನ್ನು ಪ್ರತಿನಿಧಿಸುವ ಮರಪಾಚಿ, ಮರದ ಗೊಂಬೆಗಳನ್ನು ಸಹ ಈ ಸಂದರ್ಭಕ್ಕಾಗಿ ವಿಶೇಷವಾಗಿ ನಿರ್ಮಿಸಲಾದ ವೇದಿಕೆಯ ಮೇಲೆ ಹೆಜ್ಜೆಯಲ್ಲಿ ಪ್ರದರ್ಶಿಸಲಾಗುತ್ತದೆ. 9ನೇ ದಿನ, ನವಮಿ ದಿನ, ಸರಸ್ವತಿ ದೇವಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದಾಗ ಸರಸ್ವತಿ ಪೂಜೆ ನಡೆಸಲಾಗುತ್ತದೆ. ಇದು ಬುದ್ಧಿವಂತಿಕೆ ಮತ್ತು ಜ್ಞಾನೋದಯದ ದೈವಿಕ ಮೂಲವಾಗಿದೆ. ಪುಸ್ತಕಗಳು ಮತ್ತು ಸಂಗೀತ ವಾದ್ಯಗಳನ್ನು ಪೂಜಾ ಪೀಠದಲ್ಲಿ ಇರಿಸಿ ಪೂಜಿಸಲಾಗುತ್ತದೆ. ಅಲ್ಲದೆ ಆಯುಧ ಪೂಜೆಗೆ ಉಪಕರಣಗಳನ್ನು ಇರಿಸಲಾಗುತ್ತದೆ. ವಾಹನಗಳನ್ನು ಸಹ ತೊಳೆದು ಅಲಂಕರಿಸಲಾಗುತ್ತದೆ ಮತ್ತು ಈ ಸಂದರ್ಭದಲ್ಲಿ ಅದಕ್ಕೆ ಪೂಜೆಯನ್ನು ನಡೆಸಲಾಗುತ್ತದೆ. ಗೋಲು ಹಬ್ಬದ ಅಂಗವಾಗಿ ಸರಸ್ವತಿ ಪೂಜೆಯನ್ನು ಆಯುಧ ಪೂಜೆಯಾಗಿ ನಡೆಸಲಾಗುತ್ತದೆ. ಇದರ ನಂತರ 10 ದಿನಗಳ ಉತ್ಸವಗಳ ಪರಾಕಾಷ್ಠೆಯಲ್ಲಿ ವಿಜಯಶಾಮಿ ಆಚರಣೆಗಳು ನಡೆಯುತ್ತವೆ. ಗೋಲು ಪೂಜೆಯ ಹೊರತಾಗಿ ವ್ಯಾಪಾರೋದ್ಯಮಗಳು, ಇದನ್ನು ಉತ್ಸಾಹದಿಂದ ಆಚರಿಸುವಾಗ ಆಯುಧ ಪೂಜೆ ಬಹಳ ಜನಪ್ರಿಯವಾಗಿರುತ್ತದೆ. ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ ಉತ್ಸವವನ್ನು ಆಯುಧ ಪೂಜೆ ಅಥವಾ ಶಾಸ್ತ್ರ ಪೂಜೆ, ವಿಜಯದಶಮಿ, ದಸರಾ ಮತ್ತು ಸರಸ್ವತಿ ಪೂಜೆ ಎಂದು ಆಚರಿಸಲಾಗುತ್ತದೆ. ಎಲ್ಲ ಶಸ್ತ್ರಾಸ್ತ್ರಗಳು, ವಾಹನಗಳು, ಕೃಷಿ ಉಪಕರಣಗಳು, ಯಂತ್ರಗಳು ಮತ್ತು ಲೋಹದ ವಸ್ತುಗಳನ್ನು ಶಮಿ ಮರದ ಎಲೆಗಳು, ಮಾರಿಗೋಲ್ಡ್ ಹೂವುಗಳು ಮತ್ತು ನವರಾತ್ರಿಯ 9 ದಿನಗಳಲ್ಲಿ ಬೆಳೆಯುವ ಧಾನ್ ನೊಂದಿಗೆ ಪೂಜಿಸಲಾಗುತ್ತದೆ. 17 ಮಾರಿಗೋಲ್ಡ್ ಹೂವುಗಳಿಗೆ ದಸರಾ ದಿನದಂದು ವಿಶೇಷ ಮಹತ್ವವಿದೆ. ಸರಸ್ವತಿ ಪೂಜೆಯನ್ನು ನಡೆಸಲಾಗುತ್ತದೆ ಮತ್ತು ಪುಸ್ತಕಗಳು, ಸಂಗೀತ ವಾದ್ಯಗಳು ಇತ್ಯಾದಿಗಳನ್ನು ದೇವತೆಯೊಂದಿಗೆ ಪೂಜಿಸಲಾಗುತ್ತದೆ. ಜನರು ಸಿಮೋಲ್ಲಂಘನ್ ಎಂಬ ಆಚರಣೆಯನ್ನು ಮಾಡುತ್ತಾರೆ. ಹಳ್ಳಿಯ ಗಡಿಯನ್ನು ದಾಟಿ ಆಪ್ತ ಮರದ ಎಲೆಗಳನ್ನು ಸಂಗ್ರಹಿಸುತ್ತಾರೆ. ಎಲೆಗಳು ಚಿನ್ನವನ್ನು ಸೂಚಿಸುತ್ತವೆ. ಜನರು ಸಂಜೆ ಪರಸ್ಪರರ ಮನೆಗಳಿಗೆ ಭೇಟಿ ನೀಡುತ್ತಾರೆ ಮತ್ತು ಪ್ರೀತಿ ಮತ್ತು ಗೌರವದ ಸಂಕೇತವಾಗಿ ಚಿನ್ನವನ್ನು, ಎಲೆಗಳನ್ನು ವಿತರಿಸುತ್ತಾರೆ. ರಾಯಲ್ ದಸರಾ ಆಚರಣೆಗಳು ಕೊಲ್ಹಾಪುರದಂತಹ ವಿವಿಧ ಸ್ಥಳಗಳಲ್ಲಿ ನಡೆಯುತ್ತವೆ.